ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಅಂತ್ಯವಾಗುವುದು ಯಾವಾಗ? ಹರ್ಮುಜ್ ಜಲಸಂಧಿ ಓಪನ್ ಆಗುವಾಗ ಇಡೀ ವಿಶ್ವದ ಹಲವು ರಾಷ್ಟ್ರಗಳು ತೈಲ ಮತ್ತು LPGಗೆ ಸಂಬಂಧಪಟ್ಟಂತೆ ಅಭಾವ ಎದುರಿಸ್ತಾ ಇದೆ. ಇದಕ್ಕೆ ಯಾವಾಗ ಅಂತ್ಯ ಅನ್ನುವಂತ ಪ್ರಶ್ನೆಗಳಿಗೆ ಬಹುತೇಕ ಉತ್ತರ ಸಿಗ್ತಾ ಇದೆ. ಇವತ್ತೇ ಅಂತ್ಯವಾಗುತ್ತಾ ಇರಾನ್ ಅಮೆರಿಕ ಇಸ್ರೇಲ್ ಮಧ್ಯದ ಯುದ್ಧ ಅಂತಿಮ ಹಂತ ಬಂದು ತಲುಪಿದೆಯಂತೆ. ಇರಾನ್ ಅಮೆರಿಕ ಇಸ್ರೇಲ್ ವಾರ್ ಸದ್ಯಕ್ಕೆ ಅಮೆರಿಕ ಇಸ್ರೇಲ್ ಶಾಂತಿ ಒಪ್ಪಂದಕ್ಕೆ ಇವತ್ತೇ ಸಹಿ ಬೀಳಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಶಾಂತಿ ಒಪ್ಪಂದದ ಮಾತುಕತೆಗಳು ಅಂತಿಮ ಹಂತವನ್ನ ತಲುಪಿಯಾಗಿದೆ. ಇವತ್ತು ಒಪ್ಪಂದಕ್ಕೆ ಸಹಿ ಹಾಕುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಸಹಿ ಬಳಿಕ ಹರ್ಮುಜ್ ಜಲಸಂಧಿ ತಕ್ಷಣವೇ ಓಪನ್ ಆಗಲಿದೆ. ಜಗತ್ತಿನ ಎಲ್ಲಾ ದೇಶಗಳ ಹಡಗು ಸಂಚಾರಕ್ಕೆ ತಕ್ಷಣದಿಂದಲೇ ಮುಕ್ತ ಆಗಿರುತ್ತೆ ಹರ್ಮುಜ್ ಜಲಸಂಧಿ. ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿ ಪೋಸ್ಟ್ ಮಾಡಿದ್ದಾರೆ. ಇವತ್ತು ವರ್ಚುವಲ್ ಸಭೆಯಲ್ಲಿ ಉಭಯ ದೇಶಗಳು ಕೂಡ ಭಾಗಿಯಾಗಲಿದೆ. ಒಪ್ಪಂದದ ಪ್ರಕಾರ ಇವತ್ತು ಸಹಿ ಆಗಿಬಿಟ್ರೆ ಎಲ್ಲವೂ ಕೂಡ ಅಂತ್ಯ ಆಗುತ್ತೆ ಅನ್ನುವಂಥ ಸಂದೇಶ ಮೂರು ರಾಷ್ಟ್ರಗಳಿಂದ. ಎನಿವೆ, ಪದೇ ಪದೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಿಂಗೆ ಹೇಳಿರ್ತಾರೆ. ಬಟ್ ಯಾವಾಗಲೂ ಕೂಡ ಈ ಷರತ್ತುಗಳನ್ನ ಒಪ್ಕೊಂಡು ಒಪ್ಪಂದಕ್ಕೆ ಸಹಿ ಹಾಕಿರೋದು ಆಗೇ ಇಲ್ಲ. ಬಹುತೇಕ ಸಲ ಸಂಧಾನ ಸಭೆಗಳು ಹೋಗಿದೆ. ಬಟ್ ಇವತ್ತಿನ ಸಂಧಾನ ಸಭೆ ಇದೆಯಲ್ಲ, ಇವತ್ತಿನ ಒಪ್ಪಂದಕ್ಕೆ ಸಹಿ ಬೀಳೋದಕ್ಕೇನೆ ಮೂರು ರಾಷ್ಟ್ರಗಳು ನಿರ್ಧಾರ ಮಾಡಿರೋದ್ರಿಂದ ಇವತ್ತು ಬಹುತೇಕ ಅಂತ್ಯ ಆಗಬಹುದು ಈ ಯುದ್ಧ ಅಂತ ಹೇಳಲಾಗ್ತಾ ಇದೆ. ಸೊ ಕಾದ್ ನೋಡ್ಬೇಕು ಇವತ್ತು ಏನ್ ಡೆವಲಪ್ಮೆಂಟ್ ಆಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ.